ಮಂಜು. ಮಾವ. ಮತ್ತೆ ಹೋದ್ಯಾ? ಭಾವನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮುಂದೆ ಬಂದು ನಿಂತಾಗಿನೇ ಕನಸು ಬಿಡ್ತಾ ಇದೆ. ಏನೇ, ನಾನು ಬೆಳಿಗ್ಗೆಯಿಂದ ನೋಡ್ತಿದ್ದೇನೆ. ಹಾಂ, ನಿನ್ನ ಮಾತು ನಗು ಏನು ಸರಿ ಆಗ್ತಿಲ್ಲಲ್ಲ. ಏನು ಕತೆ? ಕತ್ತೆ ಕರಿತಿದ್ದೇನೆ, ಕೇಳ್ತಿದ್ಯಾ? ಹಾಂ ಅಮ್ಮ, ಏನೇ ಆಗದಿಂದ ಕರಿತಿದ್ದೇನೆ, ಯಾವ ಯೋಚನೆಯಲ್ಲಿದ್ಯಾ? ಏನಿಲ್ಲ. ಮತ್ತೇನಾಯ್ತು, ಈಗ ಕುತ್ಕೊಂಡಿದ್ಯಾ? ಅದೆಲ್ಲ ಏನಿಲ್ಲ, ಬಟ್ಟೆ ಒಗ್ದೆಲ್ಲ ಬಂದದಷ್ಟೇ ಅಲ್ಲ, ಹಾಗಾಗಿ ಕುತ್ಕೊಂಡೆ. ಸರಿ, ಈಗ ಊಟ ಮಾಡು. ಅಮ್ಮ, ಇವತ್ತು ಮೊಸರನ್ನನಾ? ಊಟ ಮಾಡು, ಮತ್ತೆ ಯಾರು ಮಾಡೋದಕ್ಕಿದು? ಅದೇ ಬೆಳಿಗ್ಗೆ ಬಿಸಿ ಊಟ ಇಟ್ಟಿದ್ರಲ್ಲ, ಹಾಗಿದ್ರೆ ಇದನ್ನು ಯಾರು ಊಟ ಮಾಡೋದಕ್ಕೆ? ನಿನಗೂ ನನಗೂ ಇದೇ ಊಟ, ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡುವಂತೆ. ನಮ್ಮ ಮನೆಯ ಹಿಂದೆ ಕ್ಲೀನ್ ಮಾಡ್ತಿದ್ದೇನೆ, ಬೇಗ ಊಟ ಮಾಡಿ ನೀನು ಬಾಲಿಗೆ. ಮೊದಲೇ ಹಸಿವಾಗ್ತಿಲ್ಲ, ಅದರ ನಡುವಲ್ಲಿ ಮೊಸರನ್ನ ಬೇರೆ ತಂದಿದ್ದಾರಾ? ಬದಿಗಿಡೋಣ. ರಾಜಬಾವ, ನೀವೇನು ಮಾಡ್ತಿರ್ಬೋದು? ಊಟ ಮಾಡ್ತಿದ್ದೀರಾ? ಹೇಗಿದ್ದೀರಾ? ಏನು ಮಾವ ನೀವು? ನಾನೇನು ಮಾಡಿದೆ? ನಾನು ಮತ್ತೆ ಏನಂತ ಕೇಳ್ತೇನೆ, ನೀವು ಮಾಯ ಆಗ್ತೀರಾ. ಹೋಗಿ ಮಾವ. ಮಾಯವಾಗ್ತೇನಾ? ಏನು ಹೇಳ್ತಿದ್ಯಾ ಮಂಜು? ಮಾವ ಎಷ್ಟೊತ್ತಿಗೆ ಮಾಯ ಆಗ್ಬೇಕಿತ್ತಲ್ಲ, ನೀವಿನ್ನೂ ಹೋಗ್ಲಿಲ್ವಾ? ಏನು ಮಂಜು, ಮನೆಗೆ ಬಂದ ತಕ್ಷಣ ಹುಡಿಸ್ತಿದ್ಯಾ? ಇದೇನು ಕನ್ಸಲ್ವಾ ಮಾವ? ನೀವು ನಿಜವಾಗ್ಲೂ ಬಂದಿದ್ದೀರಾ? ಏನಾಯ್ತು ಮಂಜು ನಿಂಗೆ? ಯಾಕೆ ಈಗ ಮಾತಾಡ್ತಿದ್ಯಾ? ಅಯ್ಯೋ ಬಾವ, ನಿಜವಾಗ್ಲೂ ಬಂದಿದ್ದಾರಾ ಬಾವ? ಏನಾಯ್ತು ಇವಳಿಗೆ? ನೋಡ್ತಾಳೆ ತಿರುಗ್ತಾಳೆ. ಅತ್ತೆ ಹುಡುಕಿದ್ರೆ ಬೇರೆ ಕಾಣಿಸ್ತಾ ಇಲ್ಲಲ್ಲ. ಅತ್ತೆ. ಮಾವ, ಅಮ್ಮ ಮನೆ ಆಚೆ ಇದ್ದಾರೆ, ನೀವು ಕೂತ್ಕೊಳ್ಳಿ ಮಾವ, ಅಮ್ಮ ನಾನು ಕರ್ಕೊಂಡು ಬರ್ತೇನೆ. ಈಗ ಮಂಜು? ಏನು ಮಾವ, ಇದು ನನ್ಗ? ಹಾಂ ಹೌದು. ನನಗೋಸ್ಕರ ಬರುವಾಗ ತಂದ? ಹಾಂ ಮಂಜು, ನಾನು ಅಲ್ಲಿಂದ ಬರುವಾಗ ಚಾಕ್ಲೇಟ್ ತಗೊಂಡು ಬಂದೆ, ಆದರೆ ನಿನ್ಗೆ ಇಷ್ಟ ಆಗ್ಬೋದಂತ ತಂದೆ. ಥ್ಯಾಂಕ್ ಯು ಬಾವ, ಕೂತ್ಕೊಳ್ಳಿ. ಇದೇನು ಮೊಸರನ್ನ? ಹಾಂ ಹೌದು. ಮತ್ತೆ ಇನ್ನೂ ನೀನು ಊಟ ಮಾಡೋದಿದ್ಯಾ? ಮೊಸರನ್ನ ಎಷ್ಟು ವರ್ಷ ಆಯಿತು ತಿನ್ನದೆ. ಮಂಜು, ನೀನೇನು ತಿಳ್ಕೊಳ್ಳಿಲ್ಲ ಆದರೆ ನಾನು ಇದನ್ನು ಊಟ ಮಾಡಲಾ? ಬೇಡ ಬಾವ, ಅದು ಮೊಸರನ್ನ, ಬೇಕಿದ್ರೆ ಅಮ್ಮ ಬಿಸಿ ಬಿಸಿ ಊಟ ಇಟ್ಟಿದ್ದಾರೆ, ನಾನು ಹೋಗಿ ತರ್ತೇನೆ. ಹೇಯ್, ನನಗೆ ಮೊಸರನ್ನ ಇಷ್ಟ ಆದದಕ್ಕೆ ತಾನೇ ನಾನು ಕೇಳ್ತಿರೋದು. ಬಿಸಿ ಊಟ ಆದರೆ ನನಗೆ ಬೇಡ. ಆದರೂ ಮೊಸರನ್ನ. ಏನು ಮಂಜು ಈ ಥರ ಹೇಳ್ತಿದ್ಯಾ? ಮೊಸರನ್ನ ಅನ್ನಕ್ಕೆ ಮೊಸರು, ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇವೆಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಕುಡಿಯೋಕ್ಕೆ ಎಲ್ಲ ಎಷ್ಟು ಚೆಂದ ಆಗ್ತದೆ ಗೊತ್ತಾ? ಅದರಲ್ಲಿ ಆ ಪಿಜ್ಜಾ ಬರ್ಗರ್ ಎಲ್ಲ ಏನೂ ಇಲ್ಲ. ನಿನ್ನೆ ಅಷ್ಟೇ ಅಮ್ಮನ ಹತ್ರ ಕೇಳಿದ್ದೆ, ಅಮ್ಮ ಕೊಡಲಿಲ್ಲ, ಆದರೆ ನೀನು ಕೊಟ್ಟೆ ನೋಡು. ಹಾಂ, ಎಷ್ಟು ರುಚಿಯಾಗಿದೆ ನೋಡು. ಇರಲಿ ಮಂಜು, ಅಮ್ಮ ಕೆಲಸದಲ್ಲಿದ್ದರೆ ಇರಲಿ, ನಾನು ಇದನ್ನು ನಿಮಗೆ ಕೊಟ್ಟೋಗೋನಂತಲೇ ಬಂದೆ. ನೀನು ಇವತ್ತು ಮನೆಗೆ ಬರ್ತೇನೆ ಅಂತ ಹೇಳಿದ್ದಿ, ಮನೆಗೂ ಬರಲಿಲ್ಲ. ಮನೇಲಿ ಕೂತ್ಕೊಂಡು ಬೋರ್ ಆಗೋಯ್ತು. ಅಪ್ಪ ಆಫೀಸ್ಗೆ ಹೋಗಿದ್ರು, ಅಮ್ಮ ಜಾತಕ ನೋಡ್ಲಿಕ್ಕೆ ಹೋಗಿದ್ದಾರೆ. ನಾನೇನು ಮಾಡೋದು ಮನೇಲಿ ಕೂತ್ಕೊಂಡು? ಅದಕ್ಕೆ ನಾನೇ ಇದನ್ನು ಇಟ್ಕೊಂಡು ಬಂದೆ. ಭಾವಗೆ ನನ್ನನ್ನು ನೋಡದೆ ಇರ್ಲಿಕ್ಕೆ ಆಗಲಿಲ್ಲ ಅನ್ಸುತ್ತೆ, ಅದಕ್ಕೆ ಈ ನೆಪ ಇಟ್ಕೊಂಡು ಬಂದಿದ್ದಾರೆ. ರಾಜು. ಹಾಂ ಅತ್ತೆ. ಯಾವಾಗ ಬಂದೆ? ಈಗಷ್ಟೇ ಬಂದೆ. ಊರಿಂದ ಬರುವಾಗ ಕಾವ್ಯಂಗೆ ಮತ್ತು ಮಂಜುಗೆಲ್ಲ ಚಾಕ್ಲೇಟ್ ಇಟ್ಕೊಂಡು ಬಂದಿದ್ದೆ, ಹಾಗೆ ಕೊಟ್ಟೋಗೋಣ ಅಂತ ಬಂದೆ. ಓ ಹಾಗಾ, ಸರಿ ಆಯ್ತಪ್ಪ. ಏನು ರಾಜು, ಮೊಸರನ್ನ ಇಟ್ಕೊಂಡು ತಿಂತಾ ಇದೆಯಾ? ಮಂಜು, ಏನಿದು, ಭಾವನಿಗೆ ಮೊಸರನ್ನ ಕೊಟ್ಟಿದ್ಯಾ? ಅಯ್ಯೋ, ಅವರೇ ಅಮ್ಮ ಇಷ್ಟ ಅಂತ ತೆಗೆದು ತಿಂತಾ ಇರೋದು. ಅತ್ತೆ, ನನಗೆ ಮೊಸರನ್ನ ಅಂದರೆ ತುಂಬ ಇಷ್ಟ, ನಾನು ಹಾಗೆ ತಗೊಂಡು ತಿಂತಾ ಇದ್ದೀನಿ. ಹಾಗಾ, ಸರಿ ಅದು ಬಿಡು. ನಾನಿಂದು ಕಾಫಿ ಮಾಡ್ಕೊಂಡು ಬರ್ತೇನೆ. ಅಯ್ಯೋ ಬೇಡ ಅತ್ತೆ, ಹೊಟ್ಟೆ ಫುಲ್ ಆಗೋಯ್ತು, ನಾನಿನ್ನು ಹೊರಡ್ತೇನತ್ತೆ. ಮಂಜು, ಹೋಗಿ ಬರ್ತೇನೆ. ಹಾಂ ಸರಿ ಬಾವ. ಬಂದಾಗ ತುಂಬ ಖುಷಿ ಆಯಿತು, ಈಗ ಹೋಗುವಾಗ ತುಂಬ ಬೇಸರ ಆಗ್ತಿದೆಲ್ಲ, ಯಾಕೆ ನನಗೆ ಈಗ ಆಗ್ತಿದೆ? ಹೇ ಮಂಜು, ಖುಷಿಯಾಗಿರ್ಬೇಕು ನೀನು, ಬಾವ ನಿನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ. ಅದು ಹೇಗೆ? ಚಾಕ್ಲೇಟ್ ಇದೆ. ಇದೇನು ಗಜೇಂದ್ರ, ಜಾತಕ ನೋಡಿ ಕೂಡ ನೀನು ಮದುವೆ ಎಲ್ಲ ಈಗ ಬೇಡ ಅಂತಾನೆ ಹೇಳ್ತಿದ್ಯಲ್ಲ? ಅದಕ್ಕೆ ಯಾಕೆ ಈಗ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ನನ್ನ ಮಗಳು ಓದ್ಬೇಕಂತ ಹೇಳ್ತಿದ್ದಾಳೆ, ಅದನ್ನೇ ನಾನು ನಿನ್ನ ಹತ್ರ ಹೇಳಿದ್ದಷ್ಟೇ. ಯಾಕೆ ಗಜೇಂದ್ರ, ನನ್ನ ಮನೆಗೆ ಬಂದ್ರೆ ಅವಳು ಓದೋಕ್ಕಾಗಲ್ವಾ? ಹಾಗಿದ್ರೆ ನಿನ್ನ ಅಳಿಯ ಹೇಗೆ ಹೋದ್ರೂ ಪರವಾಗಿಲ್ಲ ನಿಂಗೆ. ಎಲ್ಲ ಮಕ್ಕಳು ಒಂದೇ ಅಂತ ಹೇಳ್ತಿದ್ಯಲ್ಲ, ಇದೇನಾ? ಈಗ ಯಾಕೆ ನಿನ್ನ ಮಗಳು ನನ್ನ ಮಗ ಅಂತ ಹೇಳ್ತಿದ್ಯಾ? ಜಾತಕದಲ್ಲಿ ಏನು ಹೇಳಿದ್ರೆ ಅಂತ ನೋಡಿದ್ದೆ ತಾನೇ? ಇದೇನಮ್ಮ, ಹಾಂ, ಜಾತಕವನ್ನು ನೋಡಿ ನೀನು 3 ತಿಂಗಳಲ್ಲಿ ಮದುವೆ ಆಗಬೇಕು, ಮದುವೆ ಮಾಡಿಸ್ತೇನೆ ಅಂತ ಹೇಳ್ತಿದ್ಯಾ?
ಹಾಗಿದ್ರೆ ಓದ್ಬೇಕಲ್ಲ ಅವಳು, ಅದಕ್ಕೇನು ಮಾಡೋದು ಹೇಳು? ಇದೆಲ್ಲ ಸರಿ ಇಲ್ಲ, ಜಾತಕ ನೋಡಿ ಮಾಡೋದಿಲ್ಲ. ನನ್ನ ಕಷ್ಟ ನಿಂಗೆ ಗೊತ್ತಾಗಲ್ಲ ಬಿಡು. ನಿನ್ನ ಹತ್ರ ಹೇಳೇನು ಪ್ರಯೋಜನ? ನಿಂಗೆ ಗೊತ್ತಿದೆಯಲ್ಲ ನನ್ನ ಗಂಡ ನನ್ನ ಮದುವೆ ಆಗಲಿಕ್ಕೆ ಸರಿಯಾದ ವಯಸ್ಸಲ್ಲಿ ಅವ್ರಿಗೆ ಜಾತಕ ಹೇಳಿದ ಟೈಮಲ್ಲಿ ಮದುವೆ ಆಗಲಿಲ್ಲ ಅಂತ ಈಗ ತನಕ ಸಹ ಹಾಗೆ ನಿಂತಿದ್ದಾರೆ. ಹಾಗೆ ನನ್ನ ಮಗನೂ ನಿಲ್ಲಿಸ್ಬೇಕಂತ ಅಂದ್ಕೊಂಡಿದ್ಯಲ್ಲ ನೀನು. ಈಗ ಅವರಿಗೆ 50 ವರ್ಷ ಆಯಿತು. ಅವರಷ್ಟಕ್ಕೆ ಅವರೇ ಊಟ ಅನ್ನ ಸಾಂಬಾರೆಲ್ಲ ಇಟ್ಕೊಂಡು ಅವರಷ್ಟಕ್ಕೆ ಅವ್ರು ಬಾಳ್ತಿದ್ದಾರೆ. ಮದುವೆ ಆಗದೆ ಇದ್ದರೆ ನನ್ನ ಮಗನ ಜೀವನನೇ ಹಾಳಾಗ್ತದೆ ಅಂತ ನಾನು ಎನಿಸ್ತಿದ್ದೀನಿ. ಆದರೆ ಮದುವೆ ಆದರೆ ನಿನ್ನ ಮಗಳು ಓದೇ ಹೋಗ್ತದೆ ಅಂತ ನೀನು ಎನಿಸ್ತಿದ್ಯಾ? ನಿನ್ನ ಮಗಳ ಓದೇ ಮುಖ್ಯ ಅಂತ ಹೇಳಿ ನನ್ನ ಮಗನ ಜೀವನನೇ ಕಿತ್ಕೊಳ್ಬೇಡ. ಮೊದಲೇ ನಾವು ಚಿಕ್ಕ ವಯಸ್ಸಲ್ಲಿರುವಾಗಲೇ ಅವ್ರ ಮದುವೆ ಬಗ್ಗೆ ಮಾತಾಡಿದ್ವಿ. ಅದನ್ನು ಒಳ್ಳೆ ಇದರಲ್ಲೇ ಮದುವೆ ಆಗೋ ಹಾಗೆ ನೋಡ್ಕೊ. ಅಯ್ಯೋ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇಲ್ಲಮ್ಮ, ನಾನು ಹೀಗೆ ಮಾತಾಡ್ತಿರೋದು ಬೇಕಂತಲ್ಲ. ನೀನು ಅವ್ನು ಮಾತಾಡ್ತಿರೋದೆಲ್ಲ ಸರಿ ಅಂತ ಸುಮ್ಮನೆ ಕೂತ್ಕೊಂಡಿದ್ಯಾ. ಈಗಷ್ಟೇ ನಾನು ಬರುವಾಗ ನನ್ನ ಮಗನ ಹತ್ರ ಕೇಳಿಯೇ ಬಂದದ್ದು. ದೊಡ್ಡವರೆಲ್ಲ ನಾವು ನಿಶ್ಚಯಿಸಿದ್ವಿ ನಿಮಗೆ ಪ್ರೀತಿ ಅಂದರೆ ಇಷ್ಟನಾ ಅಂತ, ಮದುವೆ ಆಗ್ಬೋದಾ ಅಂತ. ನನಗೆ ತುಂಬ ಇಷ್ಟ ಅಮ್ಮ, ನೀನು ಹೋಗಿ ಜಾತಕ ನೋಡು ಅಂತ ಹೇಳಿದ. ಆದರೆ ನೀವಿಬ್ಬರು ನೋಡಿದರೆ ಇಲ್ಲಿ ಈ ಥರ ಮಾತಾಡ್ತಿದ್ದೀರಾ. ನಾನು ಹಾಗೆ ಹೇಳ್ತಿಲ್ಲ. ನಾನು ಹೇಳಿದ್ದು 3 ತಿಂಗಳಲ್ಲಿ ಮದುವೆ ಅಂದರೆ ಹೇಗೆ ಅಂತ. ಹಾಂ, ಅದೇ ನಾನು ಹೇಳಿದ್ದಾನೆಲ್ಲ ನೀನು ಕೇಳಿಸ್ಕೊಳ್ದೆ ಥರನೇ ಸುಮ್ಮನೆ ಕೂತ್ಕೋ. ಪ್ರೀತಿ ಓದಬೇಕು, ಓದಿ ಲೆಕ್ಚರರ್ ಆಗಬೇಕು. ನನಗೂ ಗೊತ್ತಿದೆ ಅವಳು ಕನಸು ಆಸೆ ಎಲ್ಲ. ನನ್ನ ಮನೆಗೆ ಬಂದಾದ್ಮೇಲೆ ನಾನು ಸೊಸೆ ಥರ ನೋಡಲ್ಲ, ನನ್ನ ಮಗಳ ಥರ ನೋಡ್ತಾನೆ. ಅವಳನ್ನ ನಾನು ಚೆನ್ನಾಗಿ ಕಲಿಸ್ತೇನೆ. ಅವಳು ಲೆಕ್ಚರರ್ ಆಗಲಿ, ನನ್ನ ಸೊಸೆ ಆದಮೇಲೆ ಲೆಕ್ಚರರ್ ಆಗಲಿ, ಯಾರು ಬೇಡ ಅಂದರು. ಆದರೆ ಇನ್ನು ಒಂದು ಹೇಳ್ತೀನಿ ಕೇಳು. ನೀನೊಂದು ವೇಳೆ ನಿನಗೂ ಇವಳಿಗೂ ಓಕೆ ಅಂತಾದರೆ ನನಗೆ ಮೊದಲೇ ಹೇಳಿ ಇವತ್ತು ಸಂಜೆ ಒಳಗೆ. ಆಮೇಲೆ ಮುಖ್ಯವಾಗಿ ಪ್ರೀತಿ ಹತ್ರನೂ ಕೇಳಿ. ಒಂದು ವೇಳೆ ಬೇಡ ಅಂತಾದರೂ ನನಗೆ ತಿಳಿಸಿ. ಆಮೇಲೆ ನಾನು ಏನು ನಿರ್ಧಾರ ತಗೊಳ್ತೇನೆ. ನಿನಗೆ ನಮ್ಮ ಅಪ್ಪನ ಗುಣನೇ ಬಂದಿರೋದು. ಹಾಗೆ ಹಿಡ್ದ ಹಠವನ್ನು ಬಿಡೋದೇ ಇಲ್ಲ ಅಂತ ಮಾಡ್ತಿರೋಳು ನೀನು. ಹಾಂ, ಮತ್ತೆ ಜಾತಕ ಅದು ಇದು ಎಲ್ಲ ಸರಿ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನೀನು ಹೇಳ್ದಾಗೆ ನಾನು ಕೂತ್ಕೊಂಡ್ರೆ ನನ್ನ ಮಗನ ಜೀವನ ಹಾಳಾಗಲಿಕ್ಕೆ ನಾನೇ ಕಾರಣ ಅಂತೇಳಿ ದಿನ ಸಾಯ್ಬೇಕಷ್ಟೇ ನಾನು. ಅದಕ್ಕೆ ನೀವೇನೇನು ಮಾತಾಡಬೇಡಿ. ನಿಮ್ಮ ತಮ್ಮನಿಗೆ ಮದುವೆ ಮಾಡಿಸ್ಬೇಕನ್ನೋ ಆಸೆ ಇದೆ. ಆದರೆ ಪ್ರೀತಿ ಹತ್ರ ಹೇಗೆ ಮಾತಾಡೋದು, ಏನು ಮಾತಾಡೋದು ಅನ್ನೋದು ಗೊತ್ತಿಲ್ಲದೆ ಸಂಬಂಧ ಇಲ್ಲದಾಗಿ ಮಾತಾಡ್ತಿದ್ದಾರೆ ಅಷ್ಟೇ. ನೀವು ನಾಳೆ ಬೆಳಿಗ್ಗೆನೇ ನಮ್ಮ ಮನೆಗೆ ಬನ್ನಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಇಷ್ಟು ಸಾಕು ನನಗೆ, ಈ ಮಾತು ಸಾಕು ನನಗೆ. ನಾಳೆನೇ ರಾಜುವನ್ನು ಕರ್ಕೊಂಡು ಮನೆಗೆ ಬರ್ತೇನೆ. ನನ್ನ ಮಗಳ ಹತ್ರ ನಿನ್ನೆ ಅಷ್ಟೇ ನಾನು ಹೇಳಿದೆ, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, 2 ದಿನ ಆದದಷ್ಟೆಲ್ಲ ನೋಡುವ, ನೀನೆಷ್ಟು ಓದಬೇಕು ಓದು ಅಂತ. ಈಗ ನೋಡಿದರೆ ಹೀಗಾಗ್ತಿದೆಯಲ್ಲ. ಈಗ ನಾನು ಯಾವ ಮುಖ ಹಿಡ್ಕೊಂಡು ನಾನು ಅವಳ ಹತ್ರ ಹೇಳಿ 3 ತಿಂಗಳಲ್ಲಿ ಮದುವೆ ನಿಂಗೆ ಅಂತ? ಹುಡುಗ ಏನೋ ಒಳ್ಳೆಯವನೇ, ಆಮೇಲೆ ಹುಡುಗನನ್ನು ಬಿಟ್ಕೊಳ್ಳೋಕ್ಕೂ ಆಗೋದಿಲ್ಲ ನನಗೆ. ಮೊದಲೇ ಮದುವೆ ನಿಶ್ಚಯ ಮಾಡಿದೆ, ನೋಡುವ ಏನು ನಡೆಯುತ್ತೆ ಅಂತ. ಆಗಬೇಕಾಗಿರೋದೇ ಆಗುತ್ತಾನೆ, ನಡೀಲಿ. ಚಂದು, ಅಂಗಡಿ ಕ್ಲೋಸ್ ಮಾಡಿದ್ಯಾ? ಹಾಂ, ಆಗಲೇ ಮಾಡಿ ಬಂದೆ ಕಣೋ. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ, ಏನಾಯಿತು? ಯಾರನ್ನ ನೆನೆಸ್ಕೊಳ್ತಿದ್ಯಾ? ನನಗಂತ ಯಾರಿದ್ದಾರೆ ಮಚ್ಚ, ಯಾರನ್ನಾದರೂ ನೆನೆಸ್ಕೊಳ್ಳೋಕ್ಕೆ. ಇದೇನೋ ಹೀಗೆ ಹೇಳಿದ್ದಿ? 24 ಗಂಟೆ ನಾನಿರ್ತೇನೆ ಕಣ್ ನಿನ್ನ ಬಗ್ಗೆ ಯೋಚಿಸ್ತಾ. ನೀನು ನನ್ನ ಫ್ರೆಂಡ್ ಅಲ್ವೇನೋ? ಹಾಗಲ್ಲ ಕಣೋ, ಇವತ್ತು ಐಸ್ ಕ್ರೀಮ್ ಶಾಪಲ್ಲಿ 2 ಹುಡುಗಿಯರು ಬಂದಿದ್ರಲ್ಲ, ಅವ್ರ ಹತ್ರ ತುಂಬ ಹೊತ್ತು ಮಾತಾಡಿಸ್ತಿದ್ಯಲ್ಲ, ಹಾಗಾಗಿ ಅವರಲ್ಲಿ ಯಾರನ್ನಾದರೂ ನೆನೆಸ್ಕೊಳ್ತಿದ್ದೀಯೇನೋ ಅಂತ ಅಂದ್ಕೊಂಡೆ. ಹೇ, ನೀನೊಂದು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ ಕಣೋ. ಅಲ್ಲ ಕಣೋ, ಅದರಲ್ಲಿ ಒಬ್ಳನ್ನು ಮಾತ್ರ ನಿನ್ನ ತಂಗಿ ಅಂತ ಹೇಳ್ತಿದ್ಯಲ್ಲ, ಇನ್ನೊಬ್ರನ್ನು ಅವರು ಇವರು ಅಂತ ಹೇಳಿ ಕರಿತಿದ್ಯಲ್ಲ, ಹಾಗಾಗಿ ಅವರೇನೇನಾದರೂ ನೆನೆಸ್ಕೊಳ್ತಿದ್ದೀಯೇನೋ ಅಂತ ಅಂದ್ಕೊಂಡೆ. ಹಾಗೇನಾದರೂ ಚಂದಗೇನಾದರೂ ನೆನಪು ಬಂತ ಅಂತ ಅಂದ್ಕೊಂಡೆ. ನೀನು ಬೇರೆ, ನನಗೆ ತಾನೇ ಯಾರಿದ್ದಾರೆ ಹೇಳು? ನಾನು ಆಸೆ ಇಟ್ಟರೆ ಅದೇನಾದರೂ ಆಗುತ್ತಾ? ಸಾರಿ ಕಣೋ, ನಾನೇನೋ ತಮಾಷೆ ಮಾಡ್ತಿದ್ದೆ ನಿಂಗೆ ಅಷ್ಟೇ. ಹಾಗೆಲ್ಲ ಏನಿಲ್ಲ ಕಣೋ, ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ? ಮತ್ತು ಹಾಗೆಲ್ಲ ಮಾತಾಡಬೇಡ ಅಂತ ನಿಂಗೆ ಹೇಳಿದ್ದೀನಿ ತಾನೆ. ತುಂಬ ಬೇಸರ ಆಗುತ್ತೆ ನನಗೂ. ನಿನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನೀನು ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬೆಳೆದಿದ್ಯಾ. ನೀನು ಬೇಕಿದ್ರೆ ನೋಡು, ನೀನು ಲೈಫ್ ಮಾಸ್ಟರ್ ನಿನ್ನನ್ನು ಹುಡ್ಕೊಂಡು ಬರ್ತಾಳೆ. ಆಮೇಲೆ ನೋಡು, ನಿನ್ನಷ್ಟು ಖುಷಿ ಪಡೋರು ಈ ಊರಲ್ಲೇ ಯಾರೂ ಇರೋದಿಲ್ಲ. ಇದೇನು ನಗಡ್ತಿದ್ಯಾ? ಮತ್ತೆ ನಾನು ಬೇಸರ ಪಡಬಾರ್ದ ಅಂತ ನೀನು ಹೀಗೆಲ್ಲ ಮಾತಾಡಿದೆಯಲ್ಲ, ಅದಕ್ಕೆ ನಗು ಬಂತು. ನಿಜ ಕಣೋ, ನೀನು ಬೇಕಿದ್ರೆ ನೋಡು. ಸರಿ ಕಣೋ, ನೋಡುವ. ಹೀಗೆ ಖುಷಿಯಾಗಿರು ಯಾವಾಗಲೂ, ಸರಿನಾ? ನೀರಿರೋವಾಗ ನನಗೇನೋ ಆಗುತ್ತೆ. ಅಮ್ಮ, ನಿಜನ ಹೇಳ್ತಿದ್ದೀನಿ. ಹೌದು ಕಣೋ,
ನಿನ್ನ ಮಾವ ಮೊದಲಿಗೆ ಅದೆಲ್ಲ ಆಗೋದಿಲ್ಲ, ಅವಳಿಗೆ ಓದ್ಲಿಕ್ಕೆ ಉಂಟು ಹಾಗೆ ಹೀಗೆ ಅಂತೆಲ್ಲ ಹೇಳ್ದ, ಜಾತಕ ನೋಡಿ ಎಲ್ಲ ಹೇಗೆ ಮಾಡೋದಂತ. ಆಮೇಲೆ ಹೇಗೋ ಸರಿ ಅಂದ. ರಾಜು, ನಾಳೆ ಅವ್ರ ಮನೆಗೆ ಹೋಗ್ತಿದ್ದೇವೆ ಕಣೋ, ಹೆಣ್ಣು ನೋಡ್ಲಿಕ್ಕೂ. ಸರಿಮ್ಮ. ಅಮ್ಮ ಅಪ್ಪನ ಹತ್ರ ಹೇಳಿದ್ರಾ? ಹೇಳ್ದೆ ಕಣೋ, ಅವ್ರೇನು ತಾನೇ ಹೇಳ್ತಾರೆ ಹೇಳು, ನಿಂಗೆ ಇಷ್ಟ ಅಂತ ಆದರೆ ಏನು ಬೇಕಾದರೂ ಮಾಡ್ಲಿಕ್ಕೆ ಹೇಳ್ತಾರೆ. ಸರಿ ರಾಜು, ಹಾಲಲ್ಲಿ ಇಟ್ಟಿದ್ದೀನಿ ನೋಡು, ಕುಡ್ದು ಮಲ್ಗು. ಸರಿಮ್ಮ. ಹಾಂ, ನಾಳೆ ಏನಾದರೂ ನಿಂಗೆ ಕೆಲಸ ಇದ್ದರೆ 10 ಗಂಟೆ ಮೊದಲು ಕೆಲಸ ಮುಗಿಸು. ಆಮೇಲೆ 10 ಗಂಟೆಗೆ ರೆಡಿ ಆಗಬೇಕು. ಸರಿಮ್ಮ. ಗುಡ್ ನೈಟ್ ರಾಜು. ಗುಡ್ ನೈಟ್ ಮಾ. ಆಫೀಸ್ ಕೆಲಸನಮ್ಮ ಮುಖ್ಯ. ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬೆಳಿಗ್ಗೆ ಬೇಗ ಎದ್ದೇಳೋಕೆ ನಾನು ಮಲಗಿದ್ರೆ ತಾನೇ. ಅಯ್ಯೋ, ಪ್ರೀತಿಯನ್ನು ನೋಡ್ತೆ ನಾನು ಖುಷಿಯಲ್ಲಿ ನಿದ್ದೆ. ಏನೋ ಒಂದು ಖುಷಿ ಆಗ್ತಿದೆ. ಯಾವಾಗ ನಮ್ಮ ಮದುವೆ ಆಗುತ್ತೋ, ಯಾವಾಗ ನೀನು ಈ ಮನೆಗೆ ಬರ್ತೀಯೋ ಅನ್ನೋ ಖುಷಿಯಲ್ಲೇ ಇದ್ದೀನಿ ನಾನಂತೂ. ನಾಳೆ ಬರ್ತೇನೆ ಕಣ ನಿನ್ನ ನೋಡೋಕೆ. ಏನ್ರಿ, ಪ್ರೀತಿ ಹತ್ರ ಹೇಳೋದೇನ್ರಿ ನಾಳೆ ರಾಜು ಅವರು ಬರ್ತಿರೋ ವಿಷಯ? ಹಾಂ ಹೇಳು. ಇದೇನ್ರಿ ಅಷ್ಟು ಈಸಿಯಾಗಿ ಹೇಳು ಅಂತ ಹೇಳ್ತಿದ್ದೀರಾ? ನಾನು ಅವಳನ್ನ ಕರಿತೇನೆ, ನೀವೇ ಹೇಳಿ. ನಾನು ಅವಳ ಹತ್ರ ಹೆಣ್ಣು ನೋಡ್ಲಿಕ್ಕೆ ಬರ್ತಿದ್ದಾರೆ ನಿಶ್ಚಯ, ಆಮೇಲೆ ನಿಂಗೆ ಮದುವೆ ಈಗಲೇ ಅಂತ ಹೇಳಿದ್ರೆ ಅವಳು ನಂಬೋದೇ ಇಲ್ಲ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಅವ್ರು ಮಾತಾಡಿದ್ರಲ್ಲಿ ತಪ್ಪೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಇವಾಗಲೇ ನಾವು ಹೇಳ್ಕೊಂಡಿದ್ದೀವಿ, ಮಾತಾಡಿದ್ವಿ. ಈಗ ಅವ್ರು ದೊಡ್ಡವರಾಗಿದ್ದಾರೆ, ಮದುವೆ ಆಗೋದ್ರಲ್ಲಿ ಏನು ತಪ್ಪಿದೆ? ಒಂದೇ ಮನ್ಸಿಟ್ಕೊಂಡು ಸರಿ ಅಂತ ಹೇಳಿಬಿಟ್ರಿ. ನಮ್ಮ ಮಗಳು ಆ ಮನೆಗೆ ಹೋದ್ರೆ ತುಂಬ ಖುಷಿಯಾಗಿರ್ತಾಳೆ. ಅದೇ ನಿಮ್ಮ ಅಕ್ಕ ಹೇಳಿದಾರಲ್ಲ ಕಲಿಸ್ತೇನಂತ. ಹೌದು, ಆದರೂ ಮದುವೆ ಬಗ್ಗೆ ಅವಳ ಹತ್ರ ಮಾತಾಡಿದ್ರೆ ಈಗ ಏನು ಹೇಳ್ತಾಳೋ ಏನೋ ಅನ್ನೋದು. ಅವಳು ನನ್ನ ಮಗಳು, ನಾನು ಹೇಳಿದ್ದನ್ನು ಕೇಳ್ತಾಳೆ. ಮದುವೆ ಆದಮೇಲೆ ನಮ್ಮ ಮಗಳನ್ನ ಬಿಟ್ಟು ನಾವು ಇರಬೇಕಲ್ವಾ? ಸರಿ ಹೋಯ್ತು. ಹಾಗಿದ್ರೆ ಅವಳಿಗೆ ಮದುವೆ ಮಾಡೋ ಹಾಗಿಲ್ವಾ? ಖಾಲಿ ಮದುವೆ ಮಾತುಕತೆ ಮಾತಾಡೋದಕ್ಕೆ ಹೀಗಾಡ್ತಿದ್ದೀರಾ. ಇನ್ನು ಮದುವೆ ಆದಮೇಲೆ ಹೇಗೋ? ಅದು ಅಲ್ಲದೆ ನಿಮ್ಮ ಅಕ್ಕನ ಮಗನಿಗೆ ಮದುವೆ ಮಾಡ್ತಿರೋದು, ಅದು ಅವರು ನಮ್ಮ ಸ್ವಂತದವರು. ಅವ್ರಿಗೆ ಕೊಡಲಿಕ್ಕೆ ನೀವು ಇಷ್ಟೊಂದು ಇದು ಮಾಡ್ತಿದ್ದೀರಾ ಅಂದರೆ, ನಾಳೆ ಏನಾದರೂ ಅವಳಿಗೆ ಯಾರು ಇಲ್ಲದವನಿಗೆ ನಾವು ಕೊಟ್ಟು ಮದುವೆ ಮಾಡಬೇಕಾದ ಪರಿಸ್ಥಿತಿ ಏನಾದರೂ ಬಂದರೆ ಆಗೇನು ಮಾಡ್ತೀರಾ? ನಿಂಗೇನೆ ಗೊತ್ತು, ನೀನು ಆರಾಮಾಗಿ ಹೇಳ್ಬಿಡ್ತೀಯ. ನಾನು ನನ್ನ ಮಗಳನ್ನ ಬಿಟ್ಟು ಹೇಗಿರ್ತೀನ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನನ್ನ ಅಕ್ಕ ಅಲ್ಲಿ 3 ತಿಂಗಳಲ್ಲಿ ಮದುವೆ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ನನ್ನ ಹೃದಯ ಇಲ್ಲಿ ದಡಬಡ ಅನಿಸ್ತಿದೆ. ಇನ್ನು ನನ್ನ ಮಗಳು ಹೇಗೋ? ದಡಬಡ ಅನಿಸ್ತದೆ ಅನ್ಸೋದೇನು? ಈಗ ದಡಬಡ ಅಂತೀರಾ? ಒಂದು ಮದುವೆ ಮಾಡಿ 1-2 ವರ್ಷ ಆದಮೇಲೆ ನಮ್ಮ ಮೊಮ್ಮಗ ಬಂದಾದ್ಮೇಲೆ ಗೊತ್ತಾಗುತ್ತೆ ಏನು ಹೇಳ್ತೀರಾ ಅಂತ. ಹೇ, ಹಾಗಿದ್ರೆ ನಾನು ತಾತ ಆಗೋಗ್ತೇನೆ. ನೋಡ್ರಪ್ಪ, ಅಷ್ಟು ಬೇಗ ಪಾರ್ಟಿ ಚೇಂಜ್ ಮಾಡಿಬಿಟ್ರಾ? ಏನಪ್ಪ ಭಾರಿ ಖುಷಿಯಾಗಿರೋ ಹಾಗಿದೆ? ಯಾರ ಬಗ್ಗೆ ಮಾತಾಡ್ತಿದ್ರಿ? ಇಬ್ರು ಭಾರಿ ಖುಷಿಯಾಗಿರೋ ಹಾಗಿದೆ ಅಪ್ಪ. ಒಂದು ವಿಷಯ ಹೇಳ್ತೇನೆ, ನನ್ನ ಹತ್ರ ಕೋಪ ಮಾಡ್ಕೊಳ್ಳೋದಿಲ್ಲಲ್ಲ? ಏನದು? ಇರೋ ಸ್ವಲ್ಪ ಹೇಳ್ತೇನೆ. ಅದು ಇವತ್ತು ಜಾತಕ ನೋಡ್ಲಿಕ್ಕೆ ಹೋಗಿದ್ವಲ್ಲ, ಹಾಂ ನೀನೇ ಹೇಳಿ. ಅದೇನಂದ್ರೆ ಪ್ರೀತಿ, ರಾಜು ಜಾತಕದ ಪ್ರಕಾರ ಅವನಿಗೆ 25 ವರ್ಷದಲ್ಲಿ ಮದುವೆ ಆಗ್ಬೇಕಂತೆ. ಇಲ್ದಿದ್ರೆ ಅವನಿಗೆ 45 ವರ್ಷ ಆದರೂ ಕಾಯಬೇಕಂತ ಹೇಳ್ತಿದ್ರು. ಇದು ಒಳ್ಳೆ ವಿಷಯನೇ ಅಲ್ವಮ್ಮ? ನಾನು ಹೇಗಿದ್ರು 2-3 ವರ್ಷ ಸ್ವಲ್ಪ ಇದು ಮಾಡಿ ಇಡೋಣ ಅಂತ ಎನಿಸಿದ್ದೆ. ಅವರು ನೋಡಿದ್ರೆ 40-50 ವರ್ಷ ಅಂತಲೇ ಹೇಳಿದರು. ಇದನ್ನು ಹೇಳೋಕ್ಕ ಅಪ್ಪ ನೀನು ಇಷ್ಟೊಂದು ಇದು ಮಾಡಿದ್ದು? ಮುಗಿತಲ್ ಕತೆ. ನಾನು 11 ಮುದುಕಿ ಆಗೋವರೆಗೂ ನನ್ನ ಮೊಮ್ಮಕ್ಕಳನ್ನ ಇದು ಮುದ್ದು ಮಾಡೋ ಹಾಗಿಲ್ವೇನೋ. ಅಯ್ಯೋ, ಏನೇ ನೀನು ಮಾತಾಡ್ತಿರೋದು? 40-50 ವರ್ಷಕ್ಕೆ ಆದಮೇಲೆ ಮದುವೆ ಅಂತೆ. ಇದೆಲ್ಲ ಮಾತಾಡಲಿಕ್ಕೂ ಸರಿ ಅನಿಸಲ್ಲ. ಇನ್ನು ಹೀಗೆ ಸುಮ್ಮನೆ ನಿಂತ್ಕೊಂಡ್ರೆ ಆಗಲಿಕ್ಕಿಲ್ಲ. ಒಮ್ಮೆಲೆ ವಿಷಯ ಹೇಳೋದು ಹೇಳಿಬಿಡಬೇಕು. ನಾಳೆ ನಿನ್ನ ಅತ್ತೆಯವರು ಹೆಣ್ಣು ನೋಡಲಿಕ್ಕೆ ಬರ್ತಿದ್ದಾರೆ. 4 ದಿವಸದಲ್ಲಿ ಎಂಗೇಜ್ಮೆಂಟ್, 3 ತಿಂಗಳಲ್ಲಿ ಮದುವೆ. ಏನಮ್ಮ ಹೇಳ್ತಿದ್ರಾ?